ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡ್ರೆಸ್ ಚೇಂಜ್ ಆಯಿತು. ಆ ವ್ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಮುಗಿಸಿ ಈ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ದಿ ವಿಡಿಯೋ. ಇಲ್ಲಿ ಗೈಸ್, ನಮ್ಮ ಫೇವ್ರೆಟ್ ಕಾಯಿ ಉಬ್ಬಿಟ್ಟು ಇದು ಪ್ರಿಪ್ರೇಷನ್ ಇವರೇ ಮಾಡ್ತಾ ಇರೋದು. ಪ್ರಿಪ್ರೇಷನ್ಸ್ ಎಲ್ಲ ಆಗ್ತಾ ಇದೆ. ನಾವೆಲ್ಲ ಇವ್ರು ಬೇಯಿಸ್ತಾ ಇರೋದು ಗೈಸ್, ಇವ್ರು ಮಾಡ್ತಾ ಇರೋದು. ಪಾಪ ನೆನ್ನೆ ಮೊನ್ನೆ ಕಾಳೊಬ್ಬಿಟ್ಟೆಲ್ಲ ಮಡ್ಗೋರೆ. ಇನ್ನ ಒಂದ್ ಸ್ವಲ್ಪ ಒಂದೆರಡು ಇರ್ಬೇಕೇನಲ್ವಾ. ನಮ್ಗೆ ಎಂತ ಕಾಯಿ ಒಬ್ಬಿಟ್ಟು ಮಾಡ್ತಿದ್ದಾರೆ. ಮತ್ತೆ ದಿಸ್ ಇಸ್ ಮೈ ಫೇವ್ರೆಟ್ ಗೈಸ್. ಅನನ್ಯ ರಿಂಗ್ ನೋಡಿ ಇಲ್ಲಿ ಎಲ್ಲಿ ಬಿಚ್ಚಿಟ್ಟವಳೆ. ಸಿಕ್ದವ್ರಿಗೆ ಸೇರೋಣ. ನಿನ್ನೆ ಯಾರು ಬಿಚ್ಚಿಡೋದು ಕೈ? ಸಿಕ್ದವ್ರಿಗೆ ತಾನೇ ಇದು. ನಮ್ಮ ಏನ್ ಗೊತ್ತಾ ಗೈಸ್, ಇದು ನಂದು, ಅನನ್ಯಂದು ಮತ್ತೆ ನಮ್ಮ 3 ಜನ ಸೇಮ್ ಮಾಡಿಸ್ಕೊಂಡಿದೀವಿ. ಯೆಲ್ಲೋ ಸಫೈರ್. ಐ ವಿಲ್ ಶೋ ಮೈನ್. ಈ ಕಡೆ ಕೈಲಿದೆ, ರೈಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ, ಆ ಕೈಯಲ್ಲಿ ತೋರಿಸ್ತೀನಿ. ತಡೀರಿ, ತೋರ್ಸೋಕ್ಕಾಗಲ್ಲ, ಇದೇ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ತಡೀರಿ ತೋರಿಸ್ತೀನಿ. ನಾನು ಕ್ಯಾಮ್ರಾ ಇಟ್ಕೊ. ಇಲ್ಲಿ ಗೈಸ್ ನನ್ನ ರಿಂಗ್. ದಿಸ್ ಈಸ್ ಅನನ್ಯ ರಿಂಗ್. ಮೈ ಮಮಾಸ್ ಇಸ್ ರಿಂಗ್. ಕಬೋ ಬೀರ್ ಅಮ್ಮ, ನಿಂದೆಲ್ಲಮ್ಮ ಇದು ರಿಂಗ್. ನಮ್ಮಮ್ಮ ಹಾಕಿಲ್ಲ ಗೈಸ್, ಒಳಗಡೆ ಐತೆ. ಹಾಕೊಂಡಾಗ 3 ಜನನು ಒಟ್ಟಿಗೆ ತೋರಿಸ್ತೀನಿ ಒಂದ್ಸತಿ. ಬ್ಯಾಟಿಂಗ್ ಮಾಡ್ತಾ ಇರೋದೇ. ಓಕೆ ಗೈಸ್, ನೆಕ್ಸ್ಟ್ ಎಲ್ಲ ಪ್ರಿಪ್ರೇಷನ್ ಆದ್ಮೇಲೆ ತೋರಿಸ್ತೀನಿ. ನಮ್ಮಮ್ಮ ವಡೆನೂ ಮಾಡ್ತೈತೆ. ಚಕ್ಲಿ ಹಬ್ಬಕ್ಕೆ ಏನೇನು ಮಾಡಿದಮ್ಮ? ಚಕ್ಲಿ ಮಾತಾಡ್ಸೋಣ ಬನ್ನಿ ಗೈಸ್. ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ, ಟೊಮಟ, ಚಿಗ್ಲಿ. ಎಷ್ಟು ವೆರೈಟೀಸ್ ಮಾಡ್ತಾರೆ. ತಿನ್ ದಪ್ಪ ಆಗ್ಬಿಡ್ಬೇಕು ಎಲ್ರು. ನಮ್ಮನೇಲಿ ಈ ಸತಿ ಜಾಸ್ತಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಬಿಸಿ ಇದ್ದಿದ್ರಿಂದ. ನಿಮ್ಗೆ ಏನು ತೋರಿಸಿದ್ದೀನಿ ಅಷ್ಟೇ ಮಾಡಿದ್ದು ನಾವು, ಸಿಂಪಲ್ ಆಗಿ. ಆ್ಯಂಡ್ ನಾವು ಬಂದರೆ ಕೆಲಸ ಜಾಸ್ತಿ ಅನ್ಸುತ್ತೀರಿ. ಅನನ್ಯ ಹೇಳ್ತಾಳೆ, ಅವಳ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗೋದು. ಅವಳು ಹೇಳ್ತಾಳೆ, ಅಯ್ಯೋ ನಮ್ಮಮ್ಮ ನನ್ನ ಜೀವ ತಿಂತೈತಲೆ ಅಂತ. ಕಾಯಿ ಒಬ್ಬಟ್ಟು ಮಾಡುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ರೂಮಲ್ಲಿ ಇದ್ದೀನಿ, ಎಲ್ಲ ಮಾಡ್ಕೊಂಡಾಗ್ಲೇ. ಅವಳಿಗೆ ಗೊತ್ತಿರಲಿಲ್ಲ, ಅಮ್ಮ ಅವಳಿಗೆ ಹೇಳಿಲ್ಲ. ಆಮೇಲೆ ಬೇಡ ಅಂತಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಬಿಟ್ಟೈತೆ. ಆಮೇಲೆ ಗೊತ್ತಾಗಿರೋದು ಇವಳಿಗೆ. ಅವಾಗ ಹೇಳ್ತಾವಳೆ, ನಂಗೆ ವಾಯ್ಸ್ ಮೆಸೇಜ್ ಕಳ್ಸೋಳೆ, ಅಯ್ಯೋ ನಿಮ್ಮ ಅಮ್ಮ ಅಲ್ಲೇ ಕಾಯಿ ಒಬ್ಬಿಟ್ಟಿಗೆ ರೆಡಿ ಮಾಡೈತೆ, ಅಲ್ಲಿ ತಿನ್ಬೇಡಿ ಬನ್ನಿ ಇಲ್ಲಿಗೆ ಅಂತ ಮೆಸೇಜ್ ಹಾಕಿದ್ಲು. ಇದೆಲ್ಲ ನಮ್ಮನೆ ಪೇಷಂಟ್ ಇದಾರಲ್ಲ, ಅವ್ರದ್ದು ಫುಡ್ಡು. ಇನ್ನೂ ಬೇರೆ ಇದೆ, ತಡೀರಿ ತೋರಿಸ್ತೀನಿ. ಕರೆಕ್ಟಾಗಿ ತಿನ್ನಲ್ಲ ಗೈಸ್ ಅವರು, ವೇಸ್ಟ್ ಮಾಡಿಬಿಡ್ತಾರೆ. ಹುಷಾರಾಗಿದ ತಕ್ಷಣ ವೇಸ್ಟ್ ಮಾಡಿಬಿಡ್ತಾರೆ ಅಂತೀಸ್. ಇದೆಲ್ಲ ನಮ್ಮ ಮನೆ ಪೇಷಂಟು. ಹುಷಾರಾಗಿದ ತಕ್ಷಣ ಫುಲ್ ಎಲ್ಲ ಬಿಟ್ಬಿಡ್ತಾನೆ, ಅಲ್ಲಿ ತನಕ ಮಾತ್ರ ತಿಂತಾನೆ ಅಷ್ಟೇ ಇವನು. ಏನು ತಿಂತಾನೆ, ಎಲ್ಲ ತಿನ್ನಿಸ್ಬೇಕು. ತಿನ್ನಿಸ್ಬೇಕು ಅಂತ ಗೈಸ್, ಇವರೆಲ್ಲ ತಿನ್ನಿಸೋದು ಅವನಿಗೆ. ಗೈಸ್ ಇಲ್ಲಿ ನಮ್ಮ ಹುಡುಗಿ ಪುಣ್ಯ ಹಾಯ್ ಮಾಡು. ಹಾಯ್. ಇಲ್ಲಿ ಪ್ರಿಪ್ರೇಷನ್ಸ್ ನಡೀತೈತೆ. ಇದು ಎಳ್ಳೊಬ್ಬಿಟ್ಟು ನನ್ನ ಫೇವ್ರೇಟ್. ಇದು ಕಾಳೊಬ್ಬಟ್ಟು, ಇದು ಕಾಯಿ ಒಬ್ಬಿಟ್ಟು. 3 ಇಲ್ಲಿ ವಡೆ ಪ್ರಿಪ್ರೇಷನ್ ನಡೀತೈತೆ. ನಾವು ಹಾಕೊಡೋದು, ಅವಳು ಹಾಕೋದ್ರ ಒಳಗಡೆ ಹಾಕೋದಲ್ಲ, ಬೇಯಿಸೋದು. ರೌಂಡ್ ಟೇಬಲ್ ಕಾನ್ಫರೆನ್ಸ್ ತೋರಿಸ್ತೀನಿ. ಏಮಿ ಮುಂದವ ಮತ್ತೆ ಇವರು, ಇವಳು ಹಳೆ ಫೇಸ್ ಅಲ್ಲೇ ಎಲ್ಲರಿಗೂ ಗೊತ್ತು ಅಲ್ವಾ. ಆಲ್ರೆಡಿ ಆಯ್ ಮಾಡೋಳೆ ಪಾಪ. ಹೆಂಗ್ ನೋಡ್ದೆ ಏನು ಇವ್ನು ಅವಾಗ್ಲೇ ಎಂತ ಆ ಕ್ಲಿಪ್ಪಿಂಗ್ ಅಲ್ಲಿ ಔಚ್ಕೋತಿದ್ನಲ್ಲ, ಏನು ಗೊತ್ತಾ, ಏನು ಡಂಬಲ್ಸ್ ಆಡ್ಸಿ ಟ್ಯಾನ್ ಆಗ್ಬಿಟ್ಟವನಂತೆ. ಅದಕ್ಕೆ ಔಚ್ಕೋತಾ ಇರೋದು ಹಿಂಗೆ ಹಿಂದಕ್ಕೆ. ನಾವು ಅಮ್ಮನ ಹಿಂದಕ್ಕೆ ಹೋಗಿ ಅದಕ್ಕೆ ನೀನೇನಂದೆ ಅನನ್ಯ? ನಾನೇನಂದೆ? ಅವನೇ ಹೇಳಿದ್ದು. ಅನನ್ಯಕ್ಕಂದದ್ದು ಎಂತದ್ನೋ ಸೋನಿ ಅಕ್ಕಂದು ಏನೋ ಹಚ್ಕೊಂಡೆ, ಅದು ವರ್ಕ್ ಆಗ್ಲಿಲ್ಲ ಅಂತವನೇ. ಹುಡುಗರ್ಗು ಹಚ್ಕೊಂಡ್ರು ವರ್ಕ್ ಆಗಿಲ್ವಂತೆ, ಅದು ಟ್ಯಾನ್ ಹೋಗಿಲ್ಲ ಅಂತ.
ಹುಡುಗರಿಗೂ ಕಾನ್ಶಿಯಸ್ನೆಸ್ ಜಾಸ್ತಿ ಗೈಸ್. ನಮ್ ಪುಣ್ಯ ಫುಲ್ ಫಿಗರ್, ಏನು ಹಚ್ಕೊಂಡಿಲ್ಲ ಅಂತಂದ್ ಅವ್ಳು ಬೆಳಗ್ಗೆ ಇರ್ತಾಳ. ಇವನ್ ಸಿಕ್ಕಾಬಟ್ಟೆ ಕಲರ್ ಇದ್ದಾಗ ಚಿಕ್ಕದ್ರೆ ಸಕ್ಕದಾಗಿದ್ದ ಗೈಸ್. ಏನ್ ಗೊತ್ತಾ, ಟೈಮ್ ಪಾಸ್ಗೆ ಅಂತ ಲಾಸ್ಟ್ ಟೈಮ್ ಹತ್ರ ಮೆಹಂದಿ ಹಾಕ್ಸ್ಕೊಂಡಿದ್ದಾಳ, ಆ ದಿನ ಇತ್ತು ಆಯ್ತಾ. ಸುಮ್ನೆ ಕೈಗೆ ಸಿಕ್ತು ಹಾಕೊಂಡಿದ್ದೀನಿ. ಏನಕ್ಕೋ ಇಷ್ಟ ಆಗ್ಬಿಟ್ಟದು ಮೆಹಂದಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಹಾಕೊಂಡಿದೀನಿ. ನಾನು ಇನ್ನೊಬ್ರು ಕಸಿನ್ ಇದ್ದಾನೆ ಆಯ್ತಾ, ಅವ್ನು ಬ್ಯಾಂಗ್ಳೂರಲ್ಲಿ ಇರೋದು. ಅವನ ಜೊತೆ ವಿಡಿಯೋ ಕಾಲಲ್ಲಿ ನಾನು ಕಟ್ಟಿದೀನಿ ನೋಡಿ. ಅನನ್ಯ, ನಾನು, ಅಮ್ಮ ಎಲ್ಲರೂ ಮಾತಾಡ್ತಾ ಇದೀವಿ. ನಮ್ಮಮ್ಮ ಕಾಣಿಸ್ತಾ ಇಲ್ಲ. ಸಾತು ವ್ಲಾಗಿಗೆ ಹಾಯ್ ಅಂತೆ ಮಾಡು. ಸಾತು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು. ಮುಖ ಕಾಣಿಸಲ್ಲ, ನೀನು ಕಾಣಿಸ್ತಿದ್ಯಾ? ಸರಿ. ಹೇಳ್ಬೇಕೆಲ್ಲ. ಏನ್ ಗೊತ್ತಾ, ಮತ್ತೆ ಯೂಟ್ಯೂಬ್ ಮಾಡ್ತಾರೆ ಅವರು ಅಂತ ಮತ್ತೆ ಕೇಳಿದ್ರೆ, ಯೂಟ್ಯೂಬ್ ಬರ್ತೀಯ ನಾಳೆ ನೀನು ಯೂಟ್ಯೂಬ್ ಅಲ್ಲಿ ಅಂತವನೇ. ಏನೋ ಎಲ್ರು ಸೇರ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲದೆ ಹೋಗಿರೋ ಕಸಿನ್ಸಿಗೆ ಕಾಲ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ಕೊಂಡು ಮಾತಾಡೋದೇ ಒಂದ್ ಮಜಾ. ಹಬ್ಬಗಳೆಲ್ಲ ಎಲ್ರು ಒಟ್ಟಿಗೆ ಸೇರ್ತೀವಿ, ಸಕ್ಕದಾಗಿರುತ್ತೆ. ಬಟ್ ಇವಾಗ ಅವ್ರದೆಲ್ಲ ಕ್ಲಾಸಸ್ ಎಲ್ಲ ಒಂದ್ ಟೈಮ್ ಇರುತ್ತೆ. ಮೆಹಂದಿ ಹಾಕೋತಿದ್ನ ಇಲ್ಲಿ ಕುತ್ಕೊಂಡು ನೋಡಿದ್ಲು, ಆಲ್ರೆಡಿ ಹೋಗಿ ಹಾಕೋ ಬಂದವಳೆ. ಇನ್ ಎಷ್ಟು ಇದು ಅಂತ ನೋಡಿ ತೋರಿಸ್ತೀನಿ ತೋರ್ಸು. ನಂತರ ಬೇಡ, ಸುಮ್ನೆ ತೋರ್ಸು. ಹಾಕೊಳಕ್ ಬರಲ್ಲ ಅಂತ ಹೇಳ್ತಿದ್ಲು, ಹಿಂಗೆ ಹಾಕೋಬಿಟ್ಟು ಬಾಬೋಗ್ ಸುಮ್ನೆ ಹಿಂಗ ಹಾಕೋ ಇಲ್ಲ ಅಂದ್ರೆ ಅಂದ. ಈಗಲೇ ಹಾಕೋ ಬತ್ತಾಳೆ ಅನ್ನೋದು ನನಗೂ ಗೊತ್ತಿರ್ಲಿಲ್ಲ. ತೋರ್ಸು, ಏನಾಗಲ್ಲ ತೋರ್ಸು. ಚೆನ್ನಾಗೈತಿ, ಅವಳೇ ಹಾಕೊಂಡಿರೋದು ಗೈಸ್. ನೈಸ್, ಚೆನ್ನಾಗೈತಿ ನೋಡಿ ಗೈಸ್. ಈಗ ಬತ್ತವನೆ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು, ಡ್ರಾಪು ಪಿಕಪ್. ಅಬ್ಬಿ ಹೋದ ಪಾಪ, ಅವ್ನ ಆಚ್ಕತವ, ಅದಕ್ಕೆ ಅವ್ರನ್ನ ಮಾಡ್ಲಿಲ್ಲ ಬಂದಾಗ. ಅಭಿ ನಮಿ ಪ್ರಸಾದ ತಂದ್ಕೊಟ್ಟವನೆ, ಅಭಿ ನಮಿ ಪ್ರಸಾದ ತಂದ್ಕೊಟ್ಟವನೆ. ವಾಶ್ ಮಾಡ್ಬೇಕ, ನೀನ ಮಾಡ್ಕೋ. ಬರ್ರಿ ಡವು ಕ್ಯಾಮ್ರಾ ಆ ಕಡೆ ಗಿಡಿಲಿ ಅಂತ. ನಿಮ್ದೆಲ್ರಿ ಬಾಟಲ್ ಫುಲ್ ಮಾಡಿ ಇಟ್ಟೈತ್ ಬಿಸಿನೀರು, ಅದ್ರಲ್ಲೇ ಕುಡೀರಿ ನೀವು. ಇಲ್ಲ ಹೇಳೋರದು ಏನಾದ್ರು ಏಮಿ ಅವಾಗ ನನ್ನ ಹಿಡಿಬೇಡಿ ಅಂತೆ. ತಾವೇನ್ ಕೊಡಿಸ್ತೀರಾ ನಾಳೆ ರಕ್ಷಾಬಂಧನಕ್ಕೆ? ರಾಖಿ ಕಟ್ಟಿದ್ರೆ ಏನ್ ಗಿಫ್ಟ್ ಕೊಡ್ತೀರಾ? ಯಪ್ಪ ಗೀಸ್ ನೋಡಿ, ಇಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಅದ್ ಏನ್ ಕಾಲಲ್ಲಿ ಬೇರೆ ಇದ್ ಮಾಡ್ತವನ್, ಅದೇನ್ ಕೊಡಿಸ್ತಾನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಅಪ್ಪಾಜಿಗೆಲ್ಲ ಕೊಡ್ತಿರೋದು ನಿಂಗೆ. ಈಗ ಕೊಡು. ಯಪ್ಪ ನಮಗೆ ಇಸ್ಕೊಬೇಡ ಅಂತ ಹೇಳಿದ ಅಪ್ಪಾಜಿ. ಆಲ್ರೆಡಿ ಒಂದ್ ಚೈನ್ ಕೊಡ್ಸಿದೀನಿ, ಉಂಗುರ ಕೊಡ್ಸಿದೀನಿ. ಬರ್ರೀ ಸುಳ್ಳು. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಕೊಡ್ಸಿರೋದು. ನಾನೇ ದುಡ್ಡು ಕೊಟ್ಟಿದ್ದೆ. ಒಂದು ಪೈಸೆ ಹೊತ್ತು ಕೊಡ್ಸಿ. ಇವಳು ಹೆಂಗ್ ಗೊತ್ತಾ, ಪೂರ್ತಿ ಹಿಂಗ ಆಗಿತ್ತು ಅಂತ ಪಾಪ ನನ್ನೇ ತೊಳ್ಕೊಂಬೋಗಿ ಹಚ್ತೀನಿ ಅಂತ ಹೇಳಿ ಕಳ್ಸಿದ್ಲು. ಪಾಪ ಇವಾಗ ಬಿಡ್ತಾವಳು. ಮತ್ತೆ ಅವಳು ಸ್ವಲ್ಪ ದೊಡ್ಡಗ ಆಗಿದ್ ಮೆತ್ಕೊಂಡಿದ್ಲು. ಮೆಹಂದಿ ಹಾಕದಿರೋದ್ ಹಂಗಂತಾನೆ. ಬರೀ ರೇಗ್ಸೋದು, ಹಿಂಗ ಆಡೋದು. ಇಲ್ಲಿ ಋತು ನಂದು. ನಿಂದ ಮದ್ವೆ ನಾನೇನೋ ಮಾಡಿದ್ದು ಬಿಡು. ಇವಳಿಗೆ ಮದ್ವೆ ಪುಣ್ಯದ ಅದಕ್ಕೆ ರೆಡಿ ಆಗ್ತಾವಳೆ ಅಂತ ಅಂದ. ಅದಕ್ಕೆ ನಾನ್ ಹಂಗ ಅಂತೀನಿ, ನನ್ ಮದ್ವೆ ಎಲ್ಲ ಆಗೋಗೈತಲೆ ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮೂನೇ ಹೇಳ್ತವ್ನೆ. ಡೈಲಾಗ್ಗಳು ಅಂದ್ರೆ ಮಾತ್ರ ಈಗ ತಡಿಯಪ್ಪ, ತಡಿ ಆಯ್ತು ಎಂತ ಗೈಸ್, ಮದ್ವೆ ಮಾಡಿರೋರ್ಗೆ ರಾಖಿ ಕಟ್ದಾಗ ದುಡ್ಡು ಕೊಡಕ್ ಆಗಲ್ವಾ? ಮದ್ವೆ ಮಾಡಿ ಎಲ್ಲ ಲಾಸ್ ಆಗಿದಪ್ಪ. ಎಲ್ಲ ಮದ್ವೆ ಖರ್ಚು ಮಾಡಿದೀವಿ. ರಾಖಿ ಕಟ್ಟಕ್ ಕೊಡದೆ ಹೋದಷ್ಟು. ನೋಡಿ ಇಲ್ಲಿ
ಕೊಟ್ಟಿಲ್ವಾ ಅಲ್ಲೆಲ್ಲ ಎಲ್ಲಿ? ಚಿನ್ನ ಎಲ್ಲ ಲಾಸ್ ಆಗಿದೀವಿ. iPhone 15 ಕೊಡ್ಸಿದೀನಿ. 15 Pro. ಪ್ರೋ ಕೊಡ್ಸಿದೀನಿ. ಆಮೇಲೆ ಹಂಗಾರೆ ಗೈಸ್ ನೆಕ್ಸ್ಟ್ ಮ್ಯಾಕ್ಸ್ ಕೊಡಿಸ್ತಾನೆ. ನೆಕ್ಸ್ಟ್ ಇವಾಗೆಲ್ಲ ಕಾಸು ಲಾಸ್ ಆಗಿದೀವಿ. ಕಾಸು ಆಗ್ಬೇಕು ಆಮೇಲೆ ಕೊಡ್ಸೋದು. ಅಪ್ಪ ದೇವ್ರೆ. ಬಾಯ್ ಬಿಟ್ರೆ ಸುಳ್ಳು, ಬಾಯ್ ಬಿಟ್ರೆ ಸುಳ್ಳು. ಗೊತ್ತಾಯ್ತಾ ಗೈಸ್ ಹೆಂಗೆ ಏನೇನ್ ಹೇಳ್ತಾನೆ ಅಂತ? ಬರೀ ಸುಳ್ಳು, ದುಡ್ಡು ಕೊಡ್ಬೇಕಲ್ಲ ಅಂತ ಹೇಳಿ ಬರೀ ಡವು. ಆಯ್ತು ಬಾಚ್ಕೋ ನೋಡ್ಕೊಂಡಿ. ಅಲ್ಲೇ ನೀನ್ ಯಾರು ನೋಡೋದಿಲ್ಲ ಬಿಡು. ಪೇಷಂಟ್ ರಾಣಿ ಮಹಾರಾಣಿ ರೆಡಿ ಆಗ್ತಿ ಈಗ. ಏನಂತಾನೆ ಗೊತ್ತಾಗೈತು. ಅಯ್ಯೋ ಇಸಿನ ಕೊರ್ಗಾಗ್ಬಿಟ್ಟಿದ್ದೀನಿ ಕಡೆ. ಬೆಂಗಳೂರಿಂದ ಬಂದಾಗ ಎಷ್ಟು ಕಲರ್ ಆಗಿದ್ದ ಗೊತ್ತಾ, ಎಷ್ಟು ಚೆನ್ನಾಗಿದ್ದೆ. ತಡಿ ಒಂಚೂರು ಎಷ್ಟೇ ಸರಿ ಮಾಡ್ಕೊತಿದೀನಿ ಅಂತ ಮಾಡ್ಕೊತಿದ್ದೀನಿ. ಕಲರ್ ಕಡಿಮೆ ಇದ್ರು ಲಕ್ಷಣ ಇದ್ರೆ ಸಾಕು. ನೀನೇ ಲಕ್ಷಣವಾಗಿಲ್ಲ. ಕ್ಯೂಟಿ ಅಲ್ಲ. ಅಯ್ಯೋ ಕ್ಯೂಟಿ ಅಂತ ಕ್ಯೂಟಿ ಪಾಯ್. ನಮ್ಮನೆ ಮಕ್ಳುಗಳು ನಮ್ಗೆ ಯಾವಾಗ್ಲೂ ಚೆನ್ನಾಗೆ ಅನ್ಸೋದು. ನೀನ್ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ರೆ ಅವ್ನ್ ಹಿಡಿಯಕ್ ಆಗಲ್ಲ ಮನೇಲಿ. ಚಾರ್ಜ್ ಹೋಗು. ಚಾರ್ಜರ್. ಪುಣ್ಯಂದು ಮೆಹಂದಿ ಫೈನಲ್ ಔಟ್ಪುಟ್ ತೋರಿಸ್ತೀನಿ ನೋಡಿ ಇಲ್ಲಿ. ಸೋ ಕ್ಯೂಟ್, ಚೆನ್ನಾಗಿದೆ. ಹಿಂದೆ ಆಯ್ತಾ? ಇಲ್ಲ ಆಯ್ತು. ನೈಸ್. ಹ್ಯಾಪಿ ವರಮಹಾಲಕ್ಷ್ಮಿ. ಖುಷಿ ಆಯ್ತಾ? ಮೆಹಂದಿ ಹಾಕ್ಸ್ಕೊಂಡಿದ್ದು? ಗೈಸ್ ನಂದು ಜಸ್ಟ್ ಊಟ ಆಯಿತು. ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಿಟ್ರಲಿ ಐ ಲವ್ಡ್ ಇಟ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಗೈಸ್. ನಮ್ಮ ಮನೇಲಿ ಎಂತ ಇದು ಒಬ್ಬಟ್ಟಿಂದು ಹೂರ್ಣ ಇದು ಹಾಕಲ್ಲ ಆಯಿತಾ, ಇಲ್ಲೇ ಹಾಕ್ತಾರೆ. ನಮ್ಮಮ್ಮ ನೆನ್ನೆ ಹಬ್ಬಕ್ಕೆ ಮಾಡಿದ ಸಾಂಬಾರು ಮುಗ್ದೋಗಿದೆ. ಇವತ್ತು ಒಬ್ಬಟ್ಟು ಮಾಡಿ ಸಪ್ರೇಟ್ ಮತ್ತೆ ಸಾಂಬಾರು ಮಾಡಿದ್ದಾರೆ. ಲಿಟ್ರಲಿ ಸಕ್ಕತ್ತಾಗಿದೆ. ನಾವೆಲ್ಲರೂ ಬಿಟ್ಕೊಂಡು ಕುಡ್ದು ಸಾಂಬಾರೇ ಖಾಲಿ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ನಂದು ಊಟ ಆಯಿತು, ತೋರ್ಸೋಕ್ಕಾಗಿಲ್ಲ. ನಾವು ಊಟ ಮಾಡ್ತಿದ್ದೀರ. ಅಟ್ಲೀಸ್ಟ್ ಅದನ್ನ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ. ತಡೀರಿ. ಒಬ್ಬಟ್ಟು, ತುಪ್ಪ, ನನ್ನ ವಡೆ, ನನ್ನ ಹೆಸರು ಬೇಳೆ, ರೈಸ್. ಅದಕ್ಕೆ ರೈಸ್ ನೋಡಿ. ರೈಸ್ ಇನ್ನೊಂದು ರೈಸ್, ದೆನ್ ಸಾಂಬಾರು ಖಾಲಿ ಇಷ್ಟಿದೆ. ಇನ್ನು ಎಲ್ರದ್ದು ಊಟ ಆಯಿತು. ನಮ್ಮಮ್ಮ ಮಾಡ್ತಿದ್ದಾರೆ. ಎಲ್ರದ್ದು ಊಟ ಆಯಿತು ಗೈಸ್. ನಮ್ಮಮ್ಮ ಇವಾಗ ಲಾಸ್ಟಲ್ಲಿ ಊಟ ಮಾಡ್ತಿದ್ದಾರೆ. ಪ್ರದೀಪ್ದು ಆಯಿತು ಊಟ, ಎಲ್ರದ್ದು ಆಯಿತು. ಲಿಟ್ರಲಿ ಎಷ್ಟು ಇಷ್ಟ ಆಯಿತು ಗೊತ್ತಾ ನಂಗೆ. ಊಟ ಆದಮೇಲೆ ಮತ್ತೆ ಊಟದ ಜೊತೆ ಕುಡ್ದಿದ್ದೆ ಆಯಿತಾ, ಮತ್ತೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಂಗೆ. ಎಷ್ಟೊಂದು ದಿನವೇ ಆಗೋಗಿತ್ತು, ಟೇಸ್ಟ್ ಮರ್ತೋಗಿ ಅನ್ನೋ ಥರ ಆಗ್ಬಿಟ್ಟಿದೆ. ನಮ್ಮದೆಲ್ಲ ಹಿಂಗೆ ಗೊತ್ತಾ, ಊಟ ಆಗಿರುತ್ತೆ, ನಮ್ಮಮ್ಮ ಊಟ ಮಾಡ್ಬೇಕಾದ್ರೆ ಮತ್ತೆ ನಮ್ಮ ಅಮ್ಮನ ಜೊತೆ ಕುತ್ಕೊಳ್ಳೋದು. ಎಕ್ಸಾಂಪಲ್ ತೋರಿಸ್ತೀನಿ ತಡಿ. ನೋಡಿ ಇಲ್ಲಿ ಇವಳ್ದು ಊಟ ಆಯಿತು. ನಮ್ಮ ಅಮ್ಮ ಊಟ ಮಾಡ್ತಿರೋ ತಟ್ಟೆಲ್ಲಿ ತಗೊಂತಿತ್ತವಳು. ಅದೇ ಟೇಸ್ಟ್ ಜಾಸ್ತಿ ಇರುತ್ತೆ ಅನ್ಸುತ್ತಲ್ವ ನಿಂಗೆ? ಹೆಂಗಿದೆ ಅಮ್ಮ? ನಮ್ಮ ಅಮ್ಮಂಗೆ ಒಬ್ಬಟ್ಟಿನ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ. ಎಲ್ಲರಿಗೂ ಇಷ್ಟ ಮನೆಯಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ಟೂ ಯಮ್ಮಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಜಾಸ್ತಿ ಬರೀ ಒಬ್ಬಟ್ಟು ತಿಂದು ಒಬ್ಬಟ್ಟಿನ ಸಾಂಬಾರಲ್ಲಿ ಅಷ್ಟು ಊಟ ಮಾಡ್ತಿರಲ್ಲ. ಎಷ್ಟೊಂದು ದಿನ ಆಗಿದೆ ಅನ್ನೋ ಥರ ಆಗ್ಬಿಡ್ತು. ನಮ್ಮ ಮನೆಗಳೆಲ್ಲ ಅದು ಹೂರ್ಣ ಹಾಕಲ್ವಲ್ಲ, ಒಳ್ಳೆ ಬಸ್ ಸಾಂಬಾರು ಥರ ಇರುತ್ತೆ. ಇವಾಗ ಅನಿಸ್ತಿದೆ, ಓ ನಾನು ಈ ಟೇಸ್ಟೇ ಮರ್ತೋಗ್ಬಿಟ್ಟಿದ್ದೀನಲ್ಲ ಅಂತ. ಏನು ನಿಂಗೆ ಅಮ್ಮ ನಂಗೊಂಚೂರು ತಿನ್ನಿಸ್ತೀಯ ಅಂತ ಗೈಸ್. ಆವಾಗಲೇ ಹಾಕೊಂಡು ತಿನ್ನೆ ಅಂದ್ರೆ ಮಧ್ಯಾಹ್ನ ತಿಂದಿದ್ದೀನಿ ಬೇಡ ಇವಾಗ ಅಂತ ಅಂದ್ಲು. ಬೆಳಗ್ಗೆ ತಿಂತೀನಿ ಇವಾಗ ಬೇಡ ಅಂತ. ತಿನ್ನೋದು ನೋಡಿದ್ರೆ ತಿನ್ನಂಗಾಗುತ್ತೆ. ನೋಡಿ ಐ ಆಮ್ ಕ್ಯಾಪ್ಚರಿಂಗ್ ಮೆಮೊರೀಸ್. ನಿಂಗೂ ತಿನ್ಸ್ಬೇಕಾ? ತಿನ್ನಿಸ್ಕೊಳಮ್ಮ ಪರವಾಗಿಲ್ಲ. ಹಿಂಗೆ ಮಾಡೋದು ಹೇಳು. ಬೇಡ ಕಣವ. ಆಯ್ತು ತಡಿ ಹೋಗ್ಲಿ ತಡಿ. ಗೈಸ್ ನನ್ನ ವಿಡಿಯೋಸಿಗೆ ಕಮೆಂಟ್ ಹಾಕೋದು ಹೇಳ್ಕೊಡ್ತವನೆ. ನಮ್ಮ ಅಮ್ಮಂಗೆ ನೈಸ್ ಅಂತ ಹಾಕೊಡ್ತವನೆ.
ಆ್ಯಂಡ್ ದಟ್ಸ್ ಆಲ್ ಫಾರ್ ದಿ ಡೇ ಗೈಸ್. ಇದು ವ್ಲಾಗ್ ಸ್ವಲ್ಪ ಲೆಂತಿ ಆಗ್ತಾ ಇರೋದ್ರಿಂದ ರಕ್ಷಾಬಂಧನ ವ್ಲಾಗ್ ನೆಕ್ಸ್ಟ್ ಹಾಕ್ತೀನಿ. ಟುಮಾರೋ ವಿಲ್ ಬಿ ದಿ ರಕ್ಷಾಬಂಧನ್ ವ್ಲಾಗ್. ಇದು ಕಟ್ ಮಾಡಿಬಿಟ್ಟು ಇವಾಗ ಐ ಗೆಸ್ 40 ಮಿನಿಟ್ಸ್ ಕ್ರಾಸ್ ಆಗಿಬಿಟ್ಟಿದೆ. ಅದರಿಂದ ಇವತ್ತು ಈ ವ್ಲಾಗ್ ಇಲ್ಲಿಗೆ ಹಾಕಿದ್ದೀನಿ. ನಾಳೆ ರಕ್ಷಾಬಂಧನ ವ್ಲಾಗ್ ಕಂಟಿನ್ಯೂಯೇಷನ್ ಇರುತ್ತೆ. ರಕ್ಷಾಬಂಧನ ವ್ಲಾಗ್ ನಾಳೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.